ಸ್ನೇಹಿತರೆ, ನಿಮ್ಮ ಹಳೆಯ ಆಂಡ್ರಾಯ್ಡ್ ಫೋನ್ ಅನ್ನ ನೀವು ಮಾರಾಟ ಮಾಡೋ ಮೊದಲು ಒಂದಷ್ಟು ವಿಚಾರಗಳನ್ನ ತಿಳ್ಕೊಂಡಿರ್ಲೇಬೇಕು. ಅದ್ಯಾವುದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಅದಾದ ಮೇಲೆನೆ ನಿಮ್ಮ ಮೊಬೈಲ್ ಅನ್ನ ಮಾರಾಟ ಮಾಡಿ. ಸೊ ಮೊದಲನೇದಾಗಿ, ನಿಮ್ಮ ಮೊಬೈಲ್ ಅಲ್ಲಿರುವಂತ ಎಲ್ಲ ಬ್ಯಾಂಕಿಂಗ್ ಆಪ್ ಗಳನ್ನ ಡಿಲೀಟ್ ಮಾಡಿದಿರಾ ಅಂತ ಚೆಕ್ ಮಾಡ್ಕೊಳ್ಳಿ. ಇಲ್ಲ ಅಂತಂದ್ರೆ ಈ ಕೂಡಲೇ ಅದರಿಂದ ಲಾಗ್ಔಟ್ ಆಗಿ ಅದಾದ್ಮೇಲೆ ಆಪ್ ನ ಡಿಲೀಟ್ ಮಾಡೋದನ್ನ ಮರಿಬೇಡಿ. ಇನ್ನು ಎರಡನೇದಾಗಿ, ನಿಮ್ಮ ಫೋಟೋ ಆಗಿರ್ಬೋದು, ವಿಡಿಯೋಗಳನ್ನ ಬ್ಯಾಕಪ್ ಮಾಡೋದಕ್ಕೆ ಕ್ಲೌಡ್ ಸ್ಟೋರೇಜ್ ಅನ್ನ ಬಳಸಬಹುದು. ಅದಾದ ಮೇಲೆ ಎಲ್ಲ ಫೋಟೋ ವಿಡಿಯೋಗಳನ್ನ ಡಿಲೀಟ್ ಮಾಡಿದ್ದೀರಾ ಅನ್ನುವಂಥದ್ದನ್ನ ರೀಚೆಕ್ ಮಾಡ್ಕೊಳ್ಳಿ. ಇನ್ನು ಮೂರನೇದಾಗಿ, ಸ್ಮಾರ್ಟ್ ಫೋನ್ ಅನ್ನ ಫ್ಯಾಕ್ಟರಿ ರೀಸೆಟ್ ಮಾಡೋದ್ರಿಂದ ಎಲ್ಲಾ ಡೇಟಾಗಳನ್ನ ಅಳಿಸಿ ಹಾಕಬಹುದು. ಆದ್ರೆ ನಿಮ್ಮ ಗೂಗಲ್ ಖಾತೆಗಳನ್ನ ಸ್ವಯಂ ಚಾಲಿತವಾಗಿ ಲಾಗ್ಔಟ್ ಮಾಡಲಾಗೋದಿಲ್ಲ. ಸೊ ನೀವು ಮ್ಯಾನ್ಯುವಲ್ ಆಗಿ ಲಾಗ್ಔಟ್ ಮಾಡುವಂಥದ್ದು ತುಂಬಾ ಇಂಪಾರ್ಟೆಂಟ್. ಅದನ್ನ ಕೂಡ ನೀವು ಚೆಕ್ ಮಾಡ್ಕೊಳ್ಬೇಕು. ಇನ್ನು ನಾಲ್ಕನೇದಾಗಿ, ತುಂಬಾ ಜನ ಇದನ್ನ ತಪ್ಪು ಮಾಡ್ತಾರೆ, ಚೆಕ್ ಮಾಡ್ಕೊಳ್ಳೋದಿಲ್ಲ. ಮೈಕ್ರೋ SD ಕಾರ್ಡ್ ಅನ್ನ ಬಳಸ್ತಾ ಇದ್ರೆ ಅದನ್ನ ರಿಮೂವ್ ಮಾಡಿದಿರಾ ಇಲ್ವಾ ಅನ್ನುವಂಥದ್ದನ್ನ ರೀಚೆಕ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲ, ನೀವು ಸಿಮ್ ಅನ್ನ ಏನೋ ತೆಗ್ದಿರ್ತೀರಾ, ಆದ್ರೆ ಮೊಬೈಲ್ ಅಲ್ಲಿ ಇನ್ ಕೇಸ್ ನೀವು ಈ ಸಿಮ್ ಅನ್ನ ಬಳಸ್ತಾ ಇದ್ರೆ ಆ ಒಂದು ಈ ಸಿಮ್ ಇಂದ ಲಾಗ್ಔಟ್ ಆಗಿ ಅನ್ಇನ್ಸ್ಟಾಲ್ ಮಾಡೋದನ್ನ ಮರಿಬೇಡಿ. ಸೊ ಇನ್ನು ಕೊನೆಯದಾಗಿ, ನೀವು ಫ್ಯಾಕ್ಟರಿ ರೀಸೆಟ್ ಅನ್ನ ಮಾಡ್ತೀರಾ ಅಂತಂದ್ರೆ ಎಲ್ಲವನ್ನ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ನೋಟ್ಸ್ ಆಗಿರ್ಬೋದು, ಅಥವಾ ಗೂಗಲ್ ಫೋಟೋಸ್ ಆಗಿರ್ಬೋದು, ಗೂಗಲ್ ಡ್ರೈವ್ ಆಗಿರ್ಬೋದು, ಎಲ್ಲವನ್ನ ನೀವು ಬ್ಯಾಕಪ್ ಸ್ಟೋರೇಜ್ ಆಗಿ ಇಟ್ಕೊಂಡಿದ್ದೀರಾ, ಬ್ಯಾಕಪ್ ಮಾಡ್ಕೊಂಡಿದ್ದೀರಾ, ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀರಾ ಅಂತ ಹೇಳ್ಕೊಂಡು ಇದೆಲ್ಲವನ್ನ ಚೆಕ್ ಮಾಡೋದನ್ನ ಮರಿಬೇಡಿ. Boss Wala. Be the boss.